ಒಂದು ಯೂಟ್ಯೂಬ್ ವಿಡಿಯೋ ಇದೆ, ನೀವು ಒಂದು ಜನರ ಅಭಿಪ್ರಾಯ ಒಂದು ಹೇಳ್ತೀರಾ, ನಿಮ್ಮ ಪಾಯಿಂಟ್ ಆಫ್ ವ್ಯೂ? ನಮ್ಮ ಪಾಯಿಂಟ್ ಆಫ್ ಇದು ಒಪಿನಿಯನ್ ಅಷ್ಟೇ, ಒಪಿನಿಯನ್ ಅದು. ಸೊ ಈಗ ಸಿದ್ದರಾಮಯ್ಯ ಅವ್ರು ಬಂದ್ಬಿಟ್ಟು ಸೀಟ್ ಚೇಂಜಸ್ ಅಂತ ಹೇಳ್ತಾವ್ರೆ, ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂತಂದರೆ, ಈಗ ಆಗಲಿಲ್ಲ ಅಂತಂದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಂತಂದರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಫುಲ್ ಟರ್ಮ್ ಕೊಡಬೇಕು. ಯಾಕೆಂದರೆ ಹಾಫ್ ಟರ್ಮ್ ಸಾಮಾನ್ಯವಾಗಿ ಅವ್ರಿಗೂ ಕೊಟ್ಟಂಗಿರಲ್ಲ, ಇವ್ರಿಗೂ ತಗೊಂಡಂಗಿರಲ್ಲ. ಹಾಗಾಗಿ ಅದು ಕೊಟ್ಟರೆ ಅವ್ರವ್ರ ಅಡ್ಜಸ್ಟ್ಮೆಂಟ್, ನಾವೇನು ಹೇಳೋಕ್ಕಾಗ. ಒಂದು ಲೀಡರ್ಶಿಪ್ ಅಂದರೆ ಎಷ್ಟು ವರ್ಷ ಮಿನಿಮಮ್ ಸರ್? 5 years ಮಿನಿಮಮ್. 5 years ಮಿನಿಮಮ್. ಅದ್ರ ಮಧ್ಯದಲ್ಲಿ ಈ ಥರ ಚೇಂಜ್ ಮಾಡ್ಬೋದಾ? ಅದು ಅವರು ಪಾರ್ಟಿಯ ಇದು ಅನುಗುಣವಾಗಿ ಆಗಿರೋದು ಅಷ್ಟೇ. ಯಾಕೆಂತಂದರೆ ಈಗ ನೋಡಿ, ಬಿ ಜೆ ಪಿಲಿ ಕುಮಾರಸ್ವಾಮಿ ಅವರಿದ್ದರು, ಅವರಾದಮೇಲೆ ಯಡಿಯೂರಪ್ಪ ಕೊಡಲಿಲ್ಲ ಅವರು. ಆ ಥರ ಆಗಿರೋ ಬದಲು ಇವರು ಬಿರುಕು ಬಿಡಲಿಲ್ಲ, ಕೊಡಲಿಲ್ಲ ಅಂದರೆ ಇವರು ಪಾಪ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಒಗ್ಗಟ್ಟಿದೆ ಅಂತಲೇ ನಾವು ಹೇಳ್ಬೋದು. ಓಕೆ, ಹಾಗೆ ಒಗ್ಗಟ್ಟಿರೋದು ಒಳ್ಳೆಯದು ಟ್ಯಾಕ್ಸ್ ಪಾರ್ಟಿ. ಸಿದ್ದರಾಮಯ್ಯ ಅವರು ಇನ್ನೂ ಏನೇನೆಲ್ಲ ಅವರು ಇರೋದು ಕೊಡ್ತಾರೆ, ಫ್ರೀ ಇದೆಲ್ಲ ಕರೆಕ್ಟಾಗಿ ಕೊಟ್ಟರೆ ನಮ್ಗೆ ಅಷ್ಟೇ ಸಾಕು. ಅದು ಇನ್ ರಿಟರ್ನ್ ನಮಗೇನೆ ಪ್ರಾಬ್ಲಮ್ ಆಗಿ ಬಂದರೆ ನಮಗೇನು ಆ ಥರ ಅನ್ನಿಸ್ಲಿಲ್ಲ ಸರ್. ಅವರು ನಮಗಿನ್ನೂ ಒಳ್ಳೇದಾಯಿತು ನೋಡಿ, ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ, ಪಾಸಿಂದ ಹೇಳ್ತಿದ್ರು, ಅವರೆಲ್ಲ ಒಳ್ಳೇದೇ ಆಗಿದೆ ಅಂತ ನನ್ನ ಅನಿಸಿಕೆ. ಈಗ ಬಸ್ ಫ್ರೀ ಮಾಡವ್ರೆ, ಬಸ್ಸು ಫ್ರೀ ಮಾಡಿದ್ದು ಒಳ್ಳೇದೇ ಆಯಿತು ಅಂತ ನನ್ನ ಅನಿಸಿಕೆ. ತಿಂಗಳಿಗೆ 2,000 ರೂಪಾಯಿ ಕೊಟ್ಟವ್ರೆ, ಅದು ಎಲ್ಲ ಒಳ್ಳೇದೇ ಇದೆ. ಯಾವುದೇ ಸ್ಕೀಮ್ ಅವ್ರಿಗೆ ಕೊಟ್ಟಿದ್ದಾರೆ, ಅವರು ಏನು ಚುನಾವಣೆನ ಮುಂದಿಟ್ಟು ಅವ್ರು ಹೇಳಿದ್ರು ಸಹ ಅದು ಜನಹಿತಕರವಾಗಿ ಇದೆ ಅಂತ ನಮ್ಮ ಅನಿಸಿಕೆ. ನಾವು ಡೈಲಿ ತಗೊಳ್ಳೋ ಆಲ್ ರೇಟ್ ಬಂದ್ಬಿಟ್ಟು 50 ರೂಪಾಯಿ ಆಗೋಗಿದೆ. ಅವರು ಕೊಡ್ದೇನೂ ಹಾಗೆ ಮಾಡಿದ್ರು ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಹಾಗಾಗಿ ಕೊಡ್ದೇನೆ ಮಾಡಿದರೆ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದರಿಂದನೇ ಆಯಿತು ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಅವ್ರು ಕೊಟ್ಟಿರೋದು ಒಳ್ಳೆಯ ವಿಚಾರ. ಯಾಕೆಂತಂದರೆ ಇದು ನಾವು ಉದಾಹರಣೆಗೆ ನಾವು ಹೇಳ್ತೀವಿ, ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಬಡವರಿಗೆ ಬಿ ಜೆ ಪಿನವರು ಲೈಟ್ ಕೊಡ್ತಾಯಿದ್ರು. ಆದರೆ ಆ ಹಣಕಾಸು ನಮ್ಮ ಸಾಮಾನ್ಯ ಜನರ ಹತ್ರ ಕಲೆಕ್ಟ್ ಮಾಡಿಬಿಡೋರು. ನಿಮ್ಮ ಬಿಲ್ ಎಷ್ಟೇ ಬರಲಿ 250 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಆಗಿರೋದು. ಏನಕ್ಕೆ ಅಂತಂದ್ರೆ ಭಾಗ್ಯಲಕ್ಷ್ಮಿ ಸ್ಕೀಮ್ದು ನಮ್ಮ ಹತ್ರ ತಗೊಂಡ್ಬಿಡೋರು. ಇದು ಒಬ್ಬರು ಕೈಗೆ ತಗೊಂಡು ಇನ್ನೊಬ್ರು ಕೊಡೋದ್ರ ಬದಲು ಇವ್ರು ಪಾಪ ಫ್ರೀಯಾಗಿ ಕೊಡ್ತಾ ಇರೋದು ಒಳ್ಳೆ ವಿಚಾರ ಅಂತ ನನ್ನ ಅನಿಸಿಕೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಅದು ಯಾವುದೇ ಹಿತ ಆಗಿರ್ಬೋದು ಇಲ್ಲ ಆಗಿರೋದು ನಮ್ಮ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ಇವ್ರು ಬಂದಾಗ ಈ ಚೇಂಜಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ಮೋದಿ ಅವ್ರು ಬಂದಾಗ ಸ್ವಲ್ಪ ಇಂಟರ್ನೆಟ್ ರೆವಲ್ಯೂಷನ್ ಎಲ್ಲ ಜಾಸ್ತಿ ಆಯಿತು, ಆ ಥರ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಿದೆ, ಇಲ್ಲ ಅಂತಲ್ಲ. ಆವಾಗ ನಮ್ಮ ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ ಕಡೆಯಿಂದ ಏನೇನೆಲ್ಲ ಬದಲಾವಣೆ ನೀವು ನೋಡಿದ್ದೀರಾ? ನಮಗೆ ಗೊತ್ತಿರೋಂಗೆ ಸಾಮಾನ್ಯ ಜನರಿಗೆ ಉಪಯೋಗ ಆಗಿರೋಂಗೆ ಬಸ್ ಫೆಸಿಲಿಟಿ, ಹೆಣ್ಣು ಮಕ್ಕಳಿಗೆ ಬಸ್ ಫೆಸಿಲಿಟಿ, ನಮಗೆ ಕರೆಂಟ್ ಕೊಟ್ಟರು, ಆಮೇಲೆ ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟರು, ರೇಷನ್ ಎಲ್ಲ ಚೆನ್ನಾಗಿ ಬಂತು. ಪ್ಲಸ್ ಅದೇನು 2,000 ಕೊಟ್ಟರು ಅಂತಾರೆ, ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಮಗೆ ಕರೆಂಟ್ದಷ್ಟೇ ನಮಗೆ ಲಾಭ ಆಗಿದೆ. ಓಕೆ ಸರ್. ಸೊ ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ಇದನ್ನೇ ಮುಂದುವರಿಸ್ತಾರಾ ಇಲ್ಲ ಮುಂದುವರಿಸ್ತಾರೆ? ಯಾಕೆಂದರೆ ಅದು ಕಾಂಗ್ರೆಸ್ ಅಜೆಂಡಾ. ಯಾವುದೇ ಸಿದ್ದರಾಮಯ್ಯ ಆಗಿರಲಿ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆಗಿರಲ್ಲ, ಕಾಂಗ್ರೆಸ್ ಅಜೆಂಡಾ. ಅದೊಂದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಸಿದ್ದರಾಮಯ್ಯ ಅವರು. ಅದು ಏನಂದ್ರೆ ದೇವರಾಜರ್ಸ್ ಸ್ಟ್ಯಾಚು ಇನಾಗ್ರೇಟ್ ಮಾಡಿ ಅದೊಂದು ಮಿಸ್ಟೇಕ್ ಆಗಿರ್ಬೋದು ಏನೋ, ಅದು ಕೆಲವ್ರಿಗೆ ಆಗಲಿಲ್ಲ. ಈಗ ಇನ್ನು ಯಾವುದ್ಯಾವುದೋ ಗದ್ದಲ ಎಲ್ಲ ಬಿಡಿಸ್ಬಿಟ್ರು.